ಕರ್ತನಾದ ಯೇಸು ಸ್ವಾಮಿಯ ಮೂಲಕ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ವಂದನೆಗಳು. ಇನ್ಯಾರು ನನ್ನ ಆಪ್ತರು? ಈ ಗೀತೆಯನ್ನು ರಚಿಸಿದವರು ನಮ್ಮ ತಾಯಿಯಾದಂತ ಶ್ರೀಮತಿ ಲಿಡಿಯಾ ಪೀಟರ್ಸ್ ಅವರು. ಈ ಗೀತವನ್ನು ರಚಿಸಿದ ಸಂದರ್ಭ ಯಾವುದೆಂದರೆ, ನಮ್ಮ ತಾಯಿಯವರು ಜನ್ಮತಃ ಮಂಗಳೂರಿನವರು. ನಮ್ಮ ತಂದೆಯಾದ ಎಗ್ಬರ್ಟ್ ಪೀಟರ್ಸ್ ಅವರು ಕೇರಳದಿಂದ ಮಂಗಳೂರಿಗೆ ಬಂದು ದೇವರ ಸೇವೆಯಲ್ಲಿ ನಿರತರಾಗಿದ್ದಾಗ ನಮ್ಮ ತಾಯಿಯನ್ನು ಸಂದರ್ಶಿಸಿದರು. ಇವರಿಬ್ಬರ ವಿವಾಹ 1939 ಇಸ್ವಿಯಲ್ಲಿ ಮಂಗಳೂರಿನಲ್ಲಿ ನೆರವೇರಿತು. ಇವರಿಬ್ಬರು ದೇವರ ಸೇವೆಗಾಗಿ ಒಪ್ಪಿಸಿಕೊಂಡವರಾಗಿ ಕರ್ನಾಟಕದಿಂದ ಹಲವು ಕಡೆಗಳಲ್ಲಿ ಹೋಗಿ ದೇವರ ಸೇವೆಯನ್ನು ಸಲ್ಲಿಸಿದರು. 6 ವರ್ಷಗಳ ಕಾಲ ನಮ್ಮ ತಾಯಿ ತಂದೆಗೆ ಮಕ್ಕಳಿರ್ಲಿಲ್ಲ. ಆದ್ರೆ ದೇವರ ಕೃಪೆಯಿಂದ 1945ರಲ್ಲಿ ನನ್ನ ಅಣ್ಣನಾದ ಮೊದಲನೆಯ ಜ್ಯೇಷ್ಠ ಪುತ್ರನು ಅವರಿಗೆ ದೇವರು ದಾನವಾಗಿ ಕೊಟ್ಟ. ನಂತರ ನಮ್ಮ ತಂದೆ ತಾಯಿಗಳು ಸೇವೆಯಲ್ಲಿಯೇ ಮುಂದುವರಿತಾ ಇದ್ದ ಹಾಗೆ ಅವರಿಗೆ 8 ಮಕ್ಕಳು ಜನಿಸಿದರು. ಕಡೆಯದಾಗಿ ಅವರು ಬೆಂಗಳೂರಿನಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರಂಭಿಸಿದರು. ಅಂತ ಸಂದರ್ಭದಲ್ಲಿ ನಮ್ಮ ತಂದೆಯು 55 ವರ್ಷಗಳ ವಯಸ್ಸಾಗಿದ್ದಾಗ ಅವರಿಗೆ ಪಾರ್ಶ್ವವಾಯು ರೋಗ ಉಂಟಾಯಿತು. ಹಾಗಾಗಿ ನಮ್ಮ ತಂದೆಯು 1 ವರ್ಷ ಹಾಸಿಗೆಯಲ್ಲಿದ್ದರು. ನಮ್ಮ ತಾಯಿ ಅವರ ಶುಶ್ರೂಷಣೆ ಮಾಡುತ್ತಾ 8 ಮಕ್ಕಳನ್ನು ಪರಿಪಾಲಿಸುತ್ತಾ ಬಂದರು. ನಂತರ 1966ನೇ ಇಸ್ವಿಯಲ್ಲಿ ತನ್ನ ಹತ್ರಕ್ಕೆ ದೇವರು ಕರೆಕೊಂಡ್ರು. ನಮ್ಮ ತಾಯಿಯು 8 ಮಕ್ಕಳ ಭಾರ ಹೊತ್ತವರಾಗಿ ಯಾವ ರೀತಿಯಲ್ಲೂ ಕುಂದದೆ ದೇವರಲ್ಲಿಂದ ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ತನ್ನ ಜೀವಿತವನ್ನು ಮಕ್ಕಳೊಂದಿಗೆ ನಡೆಸುತ್ತಾ ಬಂದರು. ಅವರಿಗೆ ಯಾವ ರೀತಿಯ ವಿದ್ಯಾವಿರಲಿಲ್ಲ ಹಾಗೂ ಯಾವ ರೀತಿಯ ಉದ್ಯೋಗ ಇರಲಿಲ್ಲ. ಅವರಿಗೆ ಗೊತ್ತಂತ ವಿದ್ಯೆ ಹೊಲಿಗೆಯ ಮೂಲಕ ಅವರು ನಮ್ಮನ್ನೆಲ್ಲ ಪೋಷಿಸಿ ವಿದ್ಯಾಭ್ಯಾಸ ಕೊಟ್ಟು ನಮಗೆ ಬೇಕಾದಂತ ಪೋಷಣೆಯನ್ನು ಮಾಡುತ್ತಾ ಬಂದರು. ಇಂಥ ಸಂದರ್ಭದಲ್ಲಿ ಅವರ ಒಂದು ನಿಕಟ ಸಂಬಂಧವು ಮತ್ತು ಆತನಲ್ಲಿ ಇದ್ದಂತ ಅತಿಯಾದ ವಿಶ್ವಾಸವು ಈ ಒಂದು ಗೀತೆಯನ್ನು ರಚಿಸುವಂತೆ ಸಹಾಯ ಮಾಡಿ. ಅವರು ತಮ್ಮ ಹೊಲಿಗೆ ಯಂತ್ರದ ಮೇಲೆ ಕೂತು ಕೆಲಸ ಮಾಡ್ತಾ ಇದ್ದಾಗಲೇ ಅವರಿಗೆ ದೇವರ ಆತ್ಮನ ಮೂಲಕ ಈ ಸಂಗೀತವನ್ನು ರಚಿಸುವಂತೆ ದೇವರು ಸಹಾಯ ಮಾಡಿದ. ಇನ್ಯಾರು ನನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ ಎಂಬಂತ ಈ ಸಾಕ್ಷಿಯ ಗೀತೆಯನ್ನು ರಚಿಸುವಂತೆ ದೇವರು ಸಹಾಯ ಮಾಡಿದ. ಇದರ ನಂತರ ಅವರು ಹಲವಾರು ಸಂಗೀತಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಮಾತ್ರವಲ್ಲ, ಆ ಎಲ್ಲಾ ಸಂಗೀತಗಳು ಈಗಲೂ ಸಹ ಕರ್ನಾಟಕದ ಎಲ್ಲಾ ಸಭೆಗಳಲ್ಲಿ ಮಾತ್ರವಲ್ಲ, ಹೊರದೇಶದಲ್ಲೂ ಕನ್ನಡ ಸಭೆಗಳಲ್ಲಿ ಅದು ಉಪಯೋಗಿಸಲ್ಪಟ್ಟಿದೆ. ಈ ಸಂಗೀತದ ಮೂಲಕ ನಿಮ್ಮ ಒಬ್ಬೊಬ್ಬರ ಆತ್ಮಕ್ಕೂ ಇದು ಬಲವನ್ನು ಕೊಟ್ಟು ಆಶೀರ್ವಾದ ಉಂಟಾಗಲಿ ಎಂಬುದೇ ನಮ್ಮ ಪ್ರಾರ್ಥನೆಯೂ ಮತ್ತೆ ನಮ್ಮ ಆಶೆಯೂ ಆಗಿದೆ. ಈ ಗೀತೆಯನ್ನು ಇನ್ಯಾರು ನಿನ್ನ ಆಪ್ತರು ಎಂಬಂತ ಈ ಗೀತೆಯನ್ನು ಹಾರ್ವೆಸ್ಟ್ ಇಂಡಿಯಾ ಸಂಸ್ಥೆಯವರು ನಮ್ಮ ಎಲ್ಲಾ ದೇಶದ ಕನ್ನಡ ಸಭೆಗಳಲ್ಲಿ ಅವರಿಗೆ ಪ್ರಯೋಜನವಾಗಲಿ ಎಂಬುದಾಗಿ, ನಮ್ಮ ಕರ್ನಾಟಕ ಭಾರತದ ಮಾತ್ರವೇ ಅಲ್ಲ, ಹೊರಗಿನ ಎಲ್ಲಾ ಕರ್ನಾಟಕದ ಅವರಿಗೋಸ್ಕರ ಇದು ಉಪಯೋಗವಾಗಲಿ ಎಂಬುದಾಗಿ, ಆಶೀರ್ವಾದವಾಗಲಿ ಎಂಬುದಾಗಿ ಇದನ್ನು ಅರ್ಪಿಸುವವರಾಗಿದ್ದೇವೆ. ಇದು ನಿಮಗೆ ಆಶೀರ್ವಾದದಾಯಕಿಯೂ ಫಲಯುತವಾಗಿಯೂ ಇರಲಿ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ವಂದನೆಗಳು.